ಶಾರದಾ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ಈ ರೀತಿ ಸ್ವೆಟರ್ ಹಾಕೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಪಫ್ ಸ್ಟಿಚ್ ಅಷ್ಟೇ, ತುಂಬ ಈಸಿ ಇದೆ ಡಿಸೈನ್. ಇದು 3 ಮಂತ್ ಬೇಬಿಗೆ ಸರಿ ಆಗುತ್ತೆ. ನೋಡಿ, ಇದ್ರ ಲೆಂತ್ 31 ಸೆಂಟಿಮೀಟರ್ ಇದೆ. ಇದ್ರ ವಿಡ್ತ್ 26 ಸೆಂಟಿಮೀಟರ್ ಇದೆ. ಇದು ಸ್ಲೀವ್ಸ್ 25.5 ಇದೆ, 26 ಅಂತ ಇದೆ. ತುಂಬ ಈಸಿ ಇದೆ ಫ್ರೆಂಡ್ಸ್ ಇದು ಪ್ಯಾಟ್ರನ್ನು. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು 2 ಕಲರ್ ತೊಗೊಳ್ತಾ ಇದ್ದೀನಿ. ಪಿಂಕ್ ಮತ್ತು ವೈಟ್ ತೊಗೊಳ್ತಾ ಇದ್ದೀನಿ. ನೋಡಿ, ಹುಕ್ ಸೈಜು 3.5 mm ತೊಗೊಳ್ತಾ ಇದ್ದೀನಿ. ಫಸ್ಟಿಗೆ ವೈಟಿಂದ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಒಂದು ಸ್ಲಿಪ್ ನಾಟ್ ಹಾಕ್ಕೊಂಡು ಚೈನ್ ಹಾಕ್ತಾ ಹೋಗಬೇಕು. 1 2 3 4 5 6 7 8 9 10 11. ನೋಡಿ ಫ್ರೆಂಡ್ಸ್, ನಾನು 60 ಚೈನ್ ಹಾಕ್ಕೊಂಡಿದ್ದೀನಿ, 60 ಚೈನ್ ಹಾಕ್ಕೊಂಡಿದ್ದೀನಿ. ನೋಡಿ, 35 ಸೆಂಟಿಮೀಟ್ರ್ ಇದೆ. ಫ್ರೆಂಡ್ಸ್, ಈಗ ಇದೆ ಸ್ಟ್ರೈಟ್ ಹೀಗೆ ತಗೊಂಡು ಫಸ್ಟು ಚೈನ್ ಇದೆಯಲ್ಲ ಅಲ್ಲಿಗೆ ನಾವು ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಹೀಗೆ ಮತ್ತೆ ಈಗ ಒಂದು ಚೈನ್ ಹಾಕ್ಕೊಂಡು ಪಫ್ ಸ್ಟಿಚ್ ಹಾಕ್ತಾ ಹೋಗಬೇಕು. ನೋಡಿ, ಫಸ್ಟ್ ಕಾರ್ನರ್ ಇದು ಹೀಗೆ ನೋಡಿ, ಹೀಗೆ 3 ಈ ರೀತಿ ಲೂಪ್ ತಗೊಂಡು ಒಂದೇ ಸಲ ಈ ರೀತಿ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಒಂದು ಚೈನು, ಮತ್ತು ಅದೇ ಚೈನಲ್ಲೇ ಮತ್ತೆ ಒಂದು ಇದೇ ರೀತಿ ಪಫ್ ಸ್ಟಿಚ್ ಹಾಕೋಬೇಕು. 1 2 3 ಲೂಪ್ ತಗೊಂಡು ಒಂದೇ ಸಲ ಈ ರೀತಿ ಹೇಳ್ಕೋಬೇಕು. ಇದು ಒಂದು ಫಸ್ಟ್ ಕಾರ್ನರ್ ಆಯಿತು. ಮತ್ತೆ ಒಂದು ಚೈನ್ ಹಾಕ್ಕೊಂಡು ನೋಡಿ, ಇಲ್ಲಿ ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಮತ್ತೆ ಪಫ್ ಸ್ಟಿಚ್. ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನಲ್ಲಿ 3 ಲೂಪ್ ತಗೋಬೇಕು. 2 3 ಪೂರ್ತಿ ಒಂದೇ ಸಲ ಈ ರೀತಿ ಹೇಳ್ಕೊಂಡು ಒಂದು ಚೈನ್. ನೋಡಿ ಫ್ರೆಂಡ್ಸ್, ಫಸ್ಟ್ ಕಾರ್ನರಿಗೆ ನಾವು ಸ್ಟಿಚ್ ಮಾರ್ಕರ್ ಹಾಕೊಳ್ಳೋಣ. ಮತ್ತು ಈಗ ಇದೇ ರೀತಿ ಹಾಕ್ತಾಬೋದು. ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಒಂದು ಚೈನನ್ನು ನೆಕ್ಸ್ಟ್ ಚೈನಲ್ಲಿ ಮತ್ತೆ ಇದೇ ರೀತಿ 3 ಸಲ ಈ ರೀತಿ ಲೂಪ್ ತಗೋಬೇಕು. ನೋಡಿ, ಇದರಲ್ಲಿ ನಮಗೆ 1 2 3 4 5 6 ಲೂಪ್ ಬರುತ್ತಲ್ಲ, ಅದೇ ರೀತಿ ಹೇಳ್ಕೊಂಡು ಒಂದು ಚೈನ್. ಮತ್ತು ನೋಡಿ, ಈ ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನಲ್ಲಿ ಮತ್ತೆ ಇದೇ ರೀತಿ ಪಫ್ ಸ್ಟಿಚ್. 2 3 ನೋಡಿ, ಇದಿಷ್ಟನ್ನು ಒಂದು ಚೈನ್, ಮತ್ತು ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನಲ್ಲಿ ಪಫ್ ಸ್ಟಿಚ್. 2 3 ಇಷ್ಟು ಲೂಪನ್ನು ಒಂದೇ ಸಲ ಈ ರೀತಿ ಹೇಳ್ಕೋಬೇಕು. ಮತ್ತು ಒಂದು ಚೈನ್ ನೋಡಿ, ಹೀಗೆ
1 2 3 4 ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನಲ್ಲಿ ಮತ್ತೆ ಪಫ್ ಸ್ಟಿಚ್. 3 ಒಂದು ಚೈನ್. ಹೀಗೆ ನೋಡಿ ಫ್ರೆಂಡ್ಸ್, ನನಗೀಗ ಈ ರೀತಿ 5 ಸ್ಟಿಚ್ ಆದಮೇಲೆ ಇದು ಕಾರ್ನರ್ ಬಿಟ್ಟು 1 2 3 4 5 ಪಫ್ ಸ್ಟಿಚ್ ಆದಮೇಲೆ ಈಗ ಮತ್ತೆ ಕಾರ್ನರ್ ಹಾಕೋಬೇಕು. ನೋಡಿ, ಇದನ್ನು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ ಮೇಲೆ ಈಗ ಕಾರ್ನರ್ ಹಾಕೋಬೇಕು. 1 ಲೂಪ್, 2 ಲೂಪ್, 3 ಇಷ್ಟನ್ನು ಒಂದೇ ಸಲ ಹೇಳ್ಕೊಂಡು 2 ಚೈನ್ 1 2 ಮತ್ತು ಅದೇ ಚೈನಲ್ಲಿ ಮತ್ತೆ ಒಂದು ಪಫ್ ಸ್ಟಿಚ್ 1 2 3 ಲೂಪನ್ನು ಒಂದೇ ಸಲಿಗೆ 6 ಲೂಪನ್ನು ಹೇಳ್ಕೊಂಡು ಈ ರೀತಿ. ನೋಡಿ, ಇದು ಸೆಕೆಂಡ್ ಕಾರ್ನರು. 2 ಚೈನ್ ಹಾಕಿದ್ವಲ್ಲ, ಅಲ್ಲಿ ನಾವು ಸ್ಟಿಚ್ ಮಾರ್ಕರ್ ಹಾಕೊಳ್ಳೋಣ. ಮತ್ತು ಈಗ ನೆಕ್ಸ್ಟ್ ಇದೇ ರೀತಿ ಹಾಕ್ತಾ ಹೋಗೋದು ಫ್ರೆಂಡ್ಸ್. ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಪಫ್ ಸ್ಟಿಚ್ 2 3 ಒಂದು ಚೈನ್, ಮತ್ತು ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಪಫ್ ಸ್ಟಿಚ್ 2 3 ಒಂದು ಚೈನ್, ಮತ್ತು ನೆಕ್ಸ್ಟ್ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ 2 3 ನೋಡಿ ಹೀಗೆ. ಒನ್ ಟೂ ತ್ರೀ ಫೋರ್. ಈಗ 8 ಈ ರೀತಿ ಪಫ್ ಸ್ಟಿಚ್ ಆದಮೇಲೆ ನಾವು ಮತ್ತೊಂದು ಕಾರ್ನರ್ ಹಾಕೋಬೇಕು. ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಮತ್ತೆ ಇದೇ ರೀತಿ ಪಫ್ ಸ್ಟಿಚ್. ಒಟ್ಟು 8 ಈ ರೀತಿ ಪಫ್ ಸ್ಟಿಚನ್ನು ಹಾಕೊಂಡ್ಮೇಲೆ ಮತ್ತೆ ಒಂದು ಕಾರ್ನರ್ ಹಾಕೊಳ್ಳೋದು. ನೋಡಿ ಹೀಗೆ 1 2 3 4 5 6 7 ಇನ್ನೊಂದು ಹಾಕೊಳ್ಳೋಣ. ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ ಮೇಲೆ ಪಫ್ ಸ್ಟಿಚ್. ಈಗ ಕಾರ್ನರ್ ಹಾಕೋಣ. ನೋಡಿ, ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಕಾರ್ನರ್ ಹಿಡಿದು 2 3 2 ಚೈನ್, ಮತ್ತು ಅದೇ ಸ್ಟಿಚ್ಚಲ್ಲಿ ಮತ್ತೆ ಒಂದು ಪಫ್ ಸ್ಟಿಚ್. ಸ್ಟಿಚ್ ಮಾರ್ಕರ್ ಹಾಕೊಳ್ಳೋಣ. 2 ಚೈನ್ ಹಾಕಿರ್ತೇವಲ್ಲ ಅಲ್ಲಿ. ನೋಡಿ ಹೀಗೆ. ಒಂದು ಸ್ಟಿಚ್ ಸ್ಕಿಪ್ ಮಾಡಿ ಮತ್ತೆ ಒಂದು ಪಫ್ ಸ್ಟಿಚ್.
ನೋಡಿ ಹೀಗೆ ನೋಡಿ ಇಲ್ಲಿ 5 1 2 3 4 5 ನೋಡಿ ಇಲ್ಲಿ ಕಾರ್ನರ್ ಆದಮೇಲೆ ನಾನು 5 ಪಫ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ 1 2 3 4 5 ಈಗ ಮತ್ತೆ ಒಂದು ಕಾರ್ನರ್ ಹಾಕೊಳ್ಳೋಣ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಪಫ್ ಸ್ಟಿಚ್ 2 3 2 ಚೈನ್ ಮತ್ತು ಅದೇ ಸ್ಟಿಚ್ಚಲ್ಲಿ ಮತ್ತೆ ಒಂದು ಪಫ್ ಸ್ಟಿಚ್ 2 3 ನೋಡಿ ಇದೊಂದು ಕಾರ್ನರು ಮತ್ತೆ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಪಫ್ ಸ್ಟಿಚ್ 1 2 ನೆಕ್ಸ್ಟ್ ಸ್ಟಿಚ್ ಮೇಲೆ ಪಫ್ ಸ್ಟಿಚ್ ಫ್ರೆಂಡ್ಸ್ ಇದೇ ರೀತಿಯೇ ಇಲ್ಲಿ ತನಕ ಹಾಕ್ಕೊಳ್ಳಿ ಪಫ್ ಸ್ಟಿಚ್ಚನ್ನು ನಾವಿಲ್ಲಿ ಹಾಕಿದ್ವಲ್ಲ 8 ಪಫ್ ಸ್ಟಿಚ್ಚು ಅದೇ ರೀತಿ ಇಲ್ಲಿ ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನಾನು ಇದಿಷ್ಟು ಹಾಕ್ಕೊಂಡೆ ನೋಡಿ ಇಲ್ಲಿಂದ ಕಾರ್ನರ್ ಬಿಟ್ಟು 1 2 3 4 5 6 7 8 ನೋಡಿ ಈ ಕಡೆ 8 ಈ ರೀತಿ ಪಫ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಈ ಕಡೆನೂ ಅಷ್ಟೇ 8 ಪಫ್ ಸ್ಟಿಚ್ಚು ನೋಡಿ ಇಲ್ಲಿ 5 ಈ ಕಡೆ 5 ನೋಡಿ ಫಸ್ಟ್ ಪಫ್ ಸ್ಟಿಚ್ ಹಾಕಿದ್ವಲ್ಲ ಅಲ್ಲಿ ಅದರ ಮೇಲೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ ಈಗ ಕಲರ್ ಚೇಂಜ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಇಲ್ಲಿ ಪಿಂಕ್ ಕಲರನ್ನು ಜಾಯಿನ್ ಮಾಡ್ಕೊಳ್ಳೋಣ ಒಂದು ಚೈನ್ ಹಾಕ್ಕೊಂಡು ಈಗ ಪಿಂಕಿಂದ ಹಾಕೋಣ ಫ್ರೆಂಡ್ಸ್ ಸ್ಟಿಚ್ ಮಾರ್ಕರ್ ತಗೊಳ್ಳೋಣ ಇಲ್ಲೊಂದು ಕಾರ್ನರ್ ಹಾಕಬೇಕೀಗ ಒಂದು ಚೈನ್ ಹಾಕ್ಕೊಂಡು ಎರಡು ಚೈನ್ ಹಾಕ್ಕೊಂಡು ಮತ್ತೆ ಒಂದು ಪಫ್ ಸ್ಟಿಚ್ ನೋಡಿ ಇದೊಂದು ಕಾರ್ನರ್ ಮೇಲೆ ಕಾರ್ನರ್ ಹಾಕ್ಕೊತ ಹೋಗಬೇಕು ಮತ್ತು ಈಗ ಒಂದು ಚೈನ್ ಗ್ಯಾಪಲ್ಲಿ ನಾವು ಈ ರೀತಿ ಪಫ್ ಸ್ಟಿಚ್ ಹಾಕ್ತಾ ಹೋಗೋದು ಒಂದು ಚೈನ್ ಹಾಕ್ಕೊಂಡು ಮತ್ತು ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಪಫ್ ಸ್ಟಿಚ್ ಒಂದು ಪಫ್ ಸ್ಟಿಚ್ಚು ಒಂದು ಚೈನು ಮತ್ತು ನೆಕ್ಸ್ಟ್ ಒಂದು ಚೈನ್ ಗ್ಯಾಪಲ್ಲಿ ಮತ್ತೆ ಪಫ್ ಸ್ಟಿಚ್
ನೋಡಿ ಮತ್ತೆ ಕಾರ್ನರಿಗೆ ಬಂದ್ವಿ. ಕಾರ್ನರಲ್ಲಿ ಒಂದು ಪಫ್ ಸ್ಟಿಚ್ಚು, 2 ಚೈನ್, 1 ಪಫ್ ಸ್ಟಿಚ್, 1 2. ಕಾರ್ನರಿಗೆ ಸ್ಟಿಚ್ ಮಾರ್ಕರ್ ಹಾಕೊಳ್ಳೋಣ. 2 ಚೈನ್ ಹಾಕಿರ್ತೀವಲ್ಲ ಅಲ್ಲಿಗೆ. ನೋಡಿ ಹೀಗೆ. ಮತ್ತೆ ಈಗ 1 ಚೈನ್ ಹಾಕಿ 1 ಚೈನ್ ಗ್ಯಾಪಲ್ಲಿ ಮತ್ತೆ ಇದೇ ರೀತಿ ಪಫ್ ಸ್ಟಿಚ್. ನೋಡಿ ಹೀಗೆ. ನೋಡಿ ಫ್ರೆಂಡ್ಸ್, ಇದೇ ರೀತಿ ಹಾಕ್ತಾ ಹೋಗೋದು. ಫ್ರೆಂಡ್ಸ್, ಇದೇ ರೀತಿಯೇ ಹಾಕ್ಕೊಡಿ. ಕಾರ್ನರಲ್ಲಿ ಮಾತ್ರ ನೋಡಿ, ಈ ಕಾರ್ನರಲ್ಲಿ ಇದೇ ರೀತಿ ಹಾಕ್ಕೋಬೇಕು. 1 ಪಫ್ ಸ್ಟಿಚ್ಚು, 2 ಚೈನು, ಪಫ್ ಸ್ಟಿಚ್ಚು. ಬಾಕಿ ಎಲ್ಲ ಇದೇ ರೀತಿ ಹಾಕ್ತಾ ಹೋಗಬೇಕು. ಫ್ರೆಂಡ್ಸ್, ಇದೇ ರೀತಿ ಹಾಕ್ಕೊಳ್ಳಿ. ಇದಿಷ್ಟು ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಫಸ್ಟು ಪಫ್ ಸ್ಟಿಚ್ ಹಾಕಿದ್ದಲ್ಲ, ಅಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಮತ್ತೆ ಕಾರ್ನರ್ ಹಾಕೊಳ್ಳೋಣ. ಫ್ರೆಂಡ್ಸ್, ಇದೇ ರೀತಿ ಹಾಕ್ತಾ ಹೋಗೋದಿದು. ವೈಟಲ್ಲಿ ಹಾಕೋಣ. ಎರಡು ಚೈನು ಮತ್ತು ಪಫ್ ಸ್ಟಿಚ್. ಒಂದು ಚೈನ್ ಮತ್ತು ನೋಡಿ 1 ಚೈನ್ ಗ್ಯಾಪಲ್ಲಿ ಮತ್ತೆ ಪಫ್ ಸ್ಟಿಚ್. ಸರಿ, 1 ಚೈನು, ನೋಡಿ ಹೀಗೆ. ಸ್ಟಿಚ್ ಮಾರ್ಕರ್ ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದೇ ರೀತಿ ಹಾಕ್ತಾ ಹೋಗೋದು. ನೋಡಿ ಇಲ್ಲೆಲ್ಲ ಪಫ್ ಸ್ಟಿಚ್ ಹಾಕೊಂಡ್ಮೇಲೆ ಇಲ್ಲಿ ಚೈನ್ ಗ್ಯಾಪ್ ಇದೆಯಲ್ಲ, 1 ಚೈನು, ಇಲ್ಲಿ ಪಫ್ ಸ್ಟಿಚ್ ಹಾಕೊಳ್ಳೋದು. ಆಮೇಲೆ ಇಲ್ಲಿ ಕಾರ್ನರಲ್ಲಿ ನೋಡಿ 1 ಪಫ್ ಸ್ಟಿಚ್ಚು, 2 ಚೈನು, 1 ಪಫ್ ಸ್ಟಿಚ್. ನೋಡಿ ಹೀಗೆ ಎಲ್ಲ ಕಾರ್ನರಲ್ಲೂ ಇದೇ ರೀತಿ ಹಾಕ್ತಾ ಹೋಗಬೇಕು. ಬಾಕಿ ಎಲ್ಲ ಇದೇ ರೀತಿಯೇ ಪಫ್ ಸ್ಟಿಚ್ ಹಾಕ್ತಾ ಹೋಗಬೇಕು. ಫ್ರೆಂಡ್ಸ್, ಇದೇ ರೀತಿ ಹಾಕ್ಕೊಂಡೋಗಿ ನಾನು ಹಾಕಿ ತೋರಿಸಿ. ನೋಡಿ ಫ್ರೆಂಡ್ಸ್, ನಾನು ಇಷ್ಟು ದೊಡ್ಡ ಹಾಕ್ಕೊಂಡಿದ್ದೀನಿ. 9 ಇಲ್ಲಿಂದ 1 2 3 4 5 6 7 8 9 ರೌಂಡ್ ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿಂದ ಇಲ್ಲಿ ತನಕ, ಕಾರ್ನರ್ ಇಲ್ಲಿ ತನಕ 10 ಸೆಂಟಿಮೀಟ್ರ್. ನೋಡಿ ಈ ಕಾರ್ನರಿಂದ ಈ ಕಾರ್ನರ್ ತನಕ 20 ಸೆಂಟಿಮೀಟ್ರ್. ನೋಡಿ ಈ ಕಾರ್ನರ್ ತನಕ 20 ಸೆಂಟಿಮೀಟ್ರ್ ಇದೆ.
ಈಗ ಆರ್ಮ್ ಹೋಲ್ ಜಾಯಿನ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದೊಂದು ಕಾರ್ನರ್ ಹಾಕ್ಕೊಂಡು ಮತ್ತೆ ಈಗ 5 ಚೈನ್ ಹಾಕಬೇಕು. 5 ಚೈನ್, 1 2 3 4 5 5 ಚೈನ್ ಹಾಕ್ಕೊಂಡು ನೋಡಿ ಇದಿಷ್ಟನ್ನು ಸ್ಕಿಪ್ ಮಾಡಿ 1 2 3 4 5 6 7 8 9 10 11 12 13 ಪಫ್ ಸ್ಟಿಚ್ ಸ್ಕಿಪ್ ಮಾಡಿ ನೋಡಿ ಇಲ್ಲಿ ಸ್ಟಿಚ್ ಮಾರ್ಕರ್ ಹಾಕಿದ್ದೀವಲ್ಲ ಅಲ್ಲಿ ಮತ್ತೆ ಪಫ್ ಸ್ಟಿಚ್ ಹಾಕೊಳ್ಳೋಣ. ಸಾರಿ, ಇಲ್ಲಿ ಒಂದು ಚೈನ್, 2 ಚೈನ್ ಮತ್ತೆ ಪಫ್ ಸ್ಟಿಚ್. ನೋಡಿ ಹೀಗೆ ನೋಡಿ ಹೀಗೆ ಇಲ್ಲೊಂದು ಕಾರ್ನರ್ ಹಾಕ್ಕೊಂಡು 5 ಚೈನ್ ಹಾಕಿ ಮತ್ತೆ ಇಲ್ಲಿ ಕಾರ್ನರ್ ಹಾಕ್ಕೊಂಡಿದ್ದೀವಿ. ಮತ್ತು ಇವಾಗ ಇಲ್ಲಿಂದ ಇಲ್ಲಿ ತನಕ ಪಫ್ ಸ್ಟಿಚ್ ಹಾಕ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ಒಂದು ಪಫ್ ಸ್ಟಿಚ್ಚು, ಒಂದು ಚೈನು, ಒಂದು ಪಫ್ ಸ್ಟಿಚ್. ನೋಡಿ ಹೀಗೆ ಫ್ರೆಂಡ್ಸ್, ಇದೇ ರೀತಿ ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಇಲ್ಲಿ ಸ್ಟಿಚ್ ಮಾರ್ಕರ್ ಹಾಕಿದ್ದೀವಲ್ಲ ಕಾರ್ನರು, ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಇದಿಷ್ಟು ಹಾಕ್ಕೊಂಡೆ. ನೋಡಿ ಈಗ ಮತ್ತೆ ಈ ಕಾರ್ನರಲ್ಲಿ ನಾವು ಇದೇ ರೀತಿನೇ ಹಾಕ್ಕೋಬೇಕು. ಪಫ್ ಸ್ಟಿಚ್, 2 ಚೈನ್ ಮತ್ತು ಪಫ್ ಸ್ಟಿಚ್. ಹೀಗೆ ಮತ್ತೆ ಈಗ 5 ಚೈನ್. ಈಗ 1 ಚೈನ್ ಹಾಕಿದ್ವಲ್ಲ, 2 3 4 5 ಚೈನ್ ಹಾಕ್ಕೊಂಡು ನೋಡಿ ಇದಿಷ್ಟನ್ನು ಸ್ಕಿಪ್ ಮಾಡಿ ನೋಡಿ ಇಲ್ಲಿ ನೆಕ್ಸ್ಟ್ ಕಾರ್ನರ್ ಇದೆಯಲ್ಲ ಅಲ್ಲಿ ಪಫ್ ಸ್ಟಿಚ್. ಟೂ ಚೈನ್ ಮತ್ತು ಪಫ್ ಸ್ಟಿಚ್. ಮತ್ತೆ ಒಂದು ಚೈನ್ ಹಾಕಿ ನೆಕ್ಸ್ಟ್ ಪಫ್ ಸ್ಟಿಚ್, ಒಂದು ಚೈನ್, ಪಫ್ ಸ್ಟಿಚ್. ಒಂದು ಚೈನ್, ಪಫ್ ಸ್ಟಿಚ್, 2 3 1 2 3. ಡಿಫ್ರೆನ್ಸ್ ಹೀಗೆ ನೋಡಿ ಹೀಗೆ ಬರುತ್ತೆ. ಇದು ಆರ್ಮ್ ಹೋಲ್. ಇದು ಇಲ್ಲಿಂದ ಇದೇ ರೀತಿನೇ ಇಲ್ಲಿ ತನಕ ಹಾಕೊಳ್ಳಿ, ಕಾರ್ನರ್ ತನಕ. ನೋಡಿ ಫ್ರೆಂಡ್ಸ್, ಇದಿಷ್ಟು ಹಾಕ್ಕೊಂಡೆ. ಲಾಸ್ಟಿಗೆ ಫಸ್ಟ್ ಪಫ್ ಸ್ಟಿಚ್ ಹಾಕಿದ್ವಲ್ಲ ಅಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಮತ್ತೆ ಈಗ ವೈಟ್ ಹಾಕೊಳ್ಳೋಣ.
ಒಂದು ಚೈನ್ ಹಾಕ್ಕೊಂಡು ಮತ್ತೆ ಒಂದು ಪಫ್ ಸ್ಟಿಚ್, 2 3 ನೋಡಿ. ಇಲ್ಲೀಗ ನಾವು ಒಂದೇ ಪಫ್ ಸ್ಟಿಚ್ ಹಾಕೋಬೇಕು. ಇಲ್ಲಿ 2 ಹಾಕಿದ್ವಲ್ಲ, ಇಲ್ಲಿ ಒಂದೇ ಹಾಕ್ಕೊಬೇಕು. ಒಂದು ಪಫ್ ಸ್ಟಿಚ್ಚು, ಒಂದು ಚೈನು, ಮತ್ತು ಈಗ ಇಲ್ಲಿ ನೋಡಿ, ಇಲ್ಲಿ ಒಂದು ಚೈನನ್ನು ಸ್ಕಿಪ್ ಮಾಡಿ 5 ಚೈನ್ ಹಾಕಿದ್ವಲ್ಲ, ಇಲ್ಲಿ ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ ಮೇಲೆ ಪಫ್ ಸ್ಟಿಚ್. ಒಂದು ಚೈನು ಮತ್ತು ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಪಫ್ ಸ್ಟಿಚ್. ಒಂದು ಚೈನ್ ನೋಡಿ ಹೀಗೆ. ಇಲ್ಲಿ ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಈ 2 ಚೈನ್ ಗ್ಯಾಪ್ ಇದೆಯಲ್ಲ, ಇಲ್ಲಿ ಒಂದು ಪಫ್ ಸ್ಟಿಚ್. ಒಂದು ಚೈನ್ ನೋಡಿ. ನಾವಿಲ್ಲಿ 5 ಚೈನ್ ಹಾಕ್ಕೊಂಡಿದ್ವಲ್ಲ, 5 ಚೈನಲ್ಲಿ ನಾವು 2 ಪಫ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀವಿ. ಈ ಕಡೆ ಒಂದು ಚೈನ್ ಸ್ಕಿಪ್ ಮಾಡಿ ಒಂದು ಪಫ್ ಸ್ಟಿಚ್, ಮತ್ತು ಒಂದು ಚೈನ್ ಸ್ಕಿಪ್ ಪಫ್ ಸ್ಟಿಚ್, ಒಂದು ಚೈನ್ ಸ್ಕಿಪ್ ಪಫ್ ಸ್ಟಿಚ್. ಮತ್ತು ಈಗ ಇದೇ ರೀತಿ ಕಂಟಿನ್ಯೂ ಮಾಡೋದು ಫ್ರೆಂಡ್ಸ್. ಒಂದು ಪಫ್ ಸ್ಟಿಚ್ಚು, ಒಂದು ಚೈನು, ಪಫ್ ಸ್ಟಿಚ್. ನೆಕ್ಸ್ಟ್ ಪಫ್ ಸ್ಟಿಚ್, ಒಂದು ಚೈನ್, ಪಫ್ ಸ್ಟಿಚ್. ನೋಡಿ ಹೀಗೆ ಫ್ರೆಂಡ್ಸ್. ಇದೇ ರೀತಿಯೇ ಇಲ್ಲಿ ತನಕ ಹಾಕ್ಕೊಳ್ಳಿ. 5 ಚೈನ್ ಹಾಕಿದ್ದೀವಲ್ಲ, ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಹಾಕ್ಕೊಂಡೆ ನೋಡಿ. ಮತ್ತೆ ಇಲ್ಲಿ ಅದೇ ರೀತಿಯೇ ಹಾಕ್ಕೋಬೇಕು ನೋಡಿ. ಇಲ್ಲಿ ಪಫ್ ಸ್ಟಿಚ್, ಒಂದು ಚೈನ್ ನೋಡಿ. ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ ಮೇಲೆ ಪಫ್ ಸ್ಟಿಚ್. ಒಂದು ಚೈನ್ ಮತ್ತು ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ ಮೇಲೆ ಪಫ್ ಸ್ಟಿಚ್. ಒಂದು ಚೈನ್ ಮತ್ತು ಒಂದು ಚೈನನ್ನು ಸ್ಕಿಪ್ ಮಾಡಿ ನೋಡಿ, ಇಲ್ಲಿ ಪಫ್ ಸ್ಟಿಚ್. ಒಂದು ಚೈನ್ ನೋಡಿ ಫ್ರೆಂಡ್ಸ್ ಹೀಗೆ. ಮತ್ತೆ ಈ ಕಡೆ ಇದೇ ರೀತಿ ಹಾಕ್ತಾ ಹೋಗಬೇಕು ಪಫ್ ಸ್ಟಿಚ್. ಒಂದು ಚೈನ್ ಮತ್ತು ಪಫ್ ಸ್ಟಿಚ್. ನೋಡಿ ಹೀಗೆ ಹೇಗೆ ಹಾಕಿದ್ದೀನಿ ಫ್ರೆಂಡ್ಸ್. ಇದೇ ರೀತಿಯೇ ಹಾಕ್ಕೊಂಡು ಹೋಗೋದು ನೋಡಿ. ಈಗ ಹೀಗೆ ಹಾಕಿದ್ನಲ್ಲ, ಈಗ ನೆಕ್ಸ್ಟ್ ರೌಂಡಲ್ಲಿ ನಾವಿಲ್ಲಿ ಫಸ್ಟ್ ಪಫ್ ಸ್ಟಿಚ್ ಹಾಕಿದ್ವಲ್ಲ, ಅಲ್ಲಿ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಮತ್ತು ಈ ಒಂದೊಂದು ಚೈನ್ ಇದೆಯಲ್ಲ, ಒಂದೊಂದು ಚೈನಲ್ಲಿ ನಾವು ಒಂದೊಂದು ಪಫ್ ಸ್ಟಿಚ್ ಹಾಕ್ತಾ ಹೋಗೋದು ನೋಡಿ. ಒಂದೊಂದು ಚೈನ್ ಗ್ಯಾಪಲ್ಲಿ ಪಫ್ ಸ್ಟಿಚ್ ಹಾಕ್ತಾ ಹೋಗೋದು. ಇದೇನು ಇನ್ಕ್ರೀಸ್ ಮಾಡೋದೇನಿಲ್ಲ ಫ್ರೆಂಡ್ಸ್. ಇದೇ ರೀತಿ ಹಾಕ್ಕೊಂಡೋಗಿ ಹೀಗೆಷ್ಟು ಹೀಗೆ ಹಾಕಿದ್ದೀನಲ್ಲ, ಇದೇ ರೀತಿಯೇ ಹಾಕ್ಕೊಂಡೋಗಿ ನಾನು ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಾನು ಇದಿಷ್ಟು ಹಾಕ್ಕೊಂಡೆ ನೋಡಿ. ಇಲ್ಲಿ ಸ್ಲಿಪ್ ಸ್ಟಿಚ್ ಹಾಕ್ಬೇಕು ನಾವು. ಫಸ್ಟ್ ಇದೆಲ್ಲ
ಸ್ಲಿಪ್ ಸ್ಟಿಚ್ ಹಾಕಿ ಮತ್ತೆ ಇಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಹಾಕಬೇಕು. ಇಲ್ಲಿಂದ ಮತ್ತೆ ನಾವು ಒಂದು ಚೈನ್ ಹಾಕ್ಕೊಂಡು ಪಫ್ ಸ್ಟಿಚ್ ಹಾಕ್ಕೊತ ಹೋಗೋಣ. 2 3 1 ಚೈನ್, ಮತ್ತು ನೆಕ್ಸ್ಟ್ 1 ಚೈನ್ ಗ್ಯಾಪಲ್ಲಿ ಮತ್ತೆ ಪಫ್ ಸ್ಟಿಚ್, 1 ಚೈನ್, ಮತ್ತು ನೆಕ್ಸ್ಟ್ ಪಫ್ ಸ್ಟಿಚ್, 1 ಚೈನ್ ಪಫ್ ಸ್ಟಿಚ್, 1 ಚೈನ್ ಪಫ್ ಸ್ಟಿಚ್. ನೋಡಿ ಹೀಗೆ ಫ್ರೆಂಡ್ಸ್, ಇದೇ ರೀತಿನೇ ಹಾಕ್ಕೊಂಡು ಹೋಗೋದು ಫ್ರೆಂಡ್ಸ್. ನಾನಿಲ್ಲಿ ಸ್ಲಿಪ್ ಸ್ಟಿಚ್ ಹಾಕಕ್ಕೆ ಗೊತ್ತಾಗಲ್ಲ ಅಂತ ತೋರಿಸಿದ್ದು. ನೋಡಿ ಇದೇ ರೀತಿನೇ ಹಾಕ್ಕೊಂಡು ಹೋಗೋದು. ಈಗ ಇಲ್ಲಿ ಹಾಕಿದ್ದೀವಲ್ಲ, ಇದೇ ರೀತಿನೇ ಫುಲ್ ಹಾಕ್ಕೊಂಡು ಹೋಗೋದು ಫ್ರೆಂಡ್ಸ್. ಇದೇ ರೀತಿ ಹಾಕ್ಕೊಳ್ಳಿ, ಇದೇ ರೀತಿನೇ ಇಷ್ಟು ಹಾಕ್ಕೊಳ್ಳಿ. ನಾನು ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಾನು ಇಷ್ಟು ದೊಡ್ಡ ಹಾಕ್ಕೊಂಡಿದ್ದೀನಿ ನೋಡಿ. ನಾನು ಇಲ್ಲಿಂದ ಇಲ್ಲಿ ತನಕ 19 ರೋ ಹಾಕ್ಕೊಂಡಿದ್ದೀನಿ. 19 ರೌಂಡನ್ನು ನೋಡಿ. ಇದರ ಲೆಂತ್ ನೋಡಿ, ಇಲ್ಲಿಂದ ಟ್ವೆಂಟಿ 28 ಸೆಂಟಿಮೀಟ್ರ್ ಇದೆ. ಈಗ ನಾವು ಬಾರ್ಡ್ರ್ ಹಾಕೋಣ. ನೋಡಿ ನಾನು ಒಂದು ಸ್ಲೀವ್ಸನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಈ ರೀತಿ 3 ರೌಂಡ್ ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ಇಲ್ಲೂ ಅಷ್ಟೇ. ಒಂದು ಚೈನ್ ಹಾಕ್ಕೊಂಡು ಸರಿ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು ಫ್ರೆಂಡ್ಸ್. ನೋಡಿ 2 ಸಿಂಗಲ್ ಕ್ರೋಶೆ ನೋಡಿ. ಹೀಗೆ 2 ಸಿಂಗಲ್ ಕ್ರೋಶೆ. ಒಂದು ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲಿ ನೋಡಿ 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡೆ. 2 ಸಿಂಗಲ್ ಕ್ರೋಶೆ, ಮತ್ತು ನೆಕ್ಸ್ಟ್ 2 ನೋಡಿ. 2 2 1, ಮತ್ತು ನೆಕ್ಸ್ಟ್ ಮತ್ತೆ 2, ನೆಕ್ಸ್ಟ್ 2, ಅದರ ನೆಕ್ಸ್ಟ್ 1, ಮತ್ತು ಈಗ ನೆಕ್ಸ್ಟ್ 2 ಸಿಂಗಲ್ ಕ್ರೋಶೆ, 2 2 1, 2 2 1 ನೋಡಿ. ಹೀಗೆ 2 2 1 ನೋಡಿ. 2 ಸಿಂಗಲ್ ಕ್ರೋಶೆ, 2 ಸಿಂಗಲ್ ಕ್ರೋಶೆ, 1 ಸಿಂಗಲ್ ಕ್ರೋಶೆ, 2 ಸಿಂಗಲ್ ಕ್ರೋಶೆ, 2 ಸಿಂಗಲ್ ಕ್ರೋಶೆ, 1 ಫ್ರೆಂಡ್ಸ್. ಇದೇ ರೀತಿಯೇ ಫುಲ್ ರೌಂಡ್ ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್. ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ. ಫಸ್ಟಿಗೆ ನಾವು ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ,
ಅಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಮತ್ತೆ ಒಂದು ಚೈನ್ ಹಾಕ್ಕೊಂಡು ಒಂದೊಂದು ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಒಂದೊಂದು ಸ್ಟಿಚ್ ಮೇಲೂ ಒಂದೊಂದು ಸಿಂಗಲ್ ಕ್ರೋಶೆ. ನೋಡಿ ಹೀಗೆ ಫ್ರೆಂಡ್ಸ್, ಈಗ ಸೆಕೆಂಡ್ ರೌಂಡ್ ಇದು. ಸೆಕೆಂಡ್ ರೌಂಡು ಫುಲ್ ಹಾಕ್ಕೊಳ್ಳಿ. ಆಮೇಲೆ ಮತ್ತೆ ಒಂದು ರೌಂಡು ಇದೇ ರೀತಿಯೇ ಸಿಂಗಲ್ ಕ್ರೋಶೆ ರೌಂಡ್ ಹಾಕ್ಕೊಳ್ಳಿ. ಒಂದು 3 ರೌಂಡ್ ಇದು ಸೇರಿ ಒಟ್ಟು 3 ರೌಂಡ್ ಸಿಂಗಲ್ ಕ್ರೋಶೆ ಹಾಕೋಬೇಕು. ನೋಡಿ ಇಲ್ಲಿ ಹಾಕ್ಕೊಂಡಿದ್ದೀನಿ ನಾನು. ನೋಡಿ ಹೀಗೆ 1 2 3 ಇದೇ ರೀತಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನಿಲ್ಲಿ 3 ರೌಂಡ್ಸ್ ಹಾಕ್ಕೊಂಡಿದ್ದೀನಿ. ನೋಡಿ 1 2 3 ಒಂದು ಚೈನ್ ಹಾಕ್ಕೊಂಡು ಸ್ಲಿಪ್ ಸ್ಟಿಚ್ ಹಾಕಿ ಒಂದು ಚೈನ್ ಹಾಕಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಸ್ಲೀವ್ಸ್ ಹಾಕೋಣ. ಸ್ಲಿಪ್ ನಾಟ್ ಹಾಕ್ಕೊಂಡು ನೋಡಿ, ನಾವು ಫಸ್ಟಿಗೆ ನೋಡಿ ಇಲ್ಲಿ 2 ಪಫ್ ಸ್ಟಿಚ್ ಹಾಕ್ಕೊಂಡಿದ್ದೀವಲ್ಲ, ಅದರ ಮಧ್ಯದಲ್ಲಿ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಒಂದು ಚೈನ್ ಹಾಕ್ಕೊಂಡು ಮತ್ತು ಅಲ್ಲೇ ಪಫ್ ಸ್ಟಿಚ್. ಲೂಪ್ 3 ನೋಡಿ, ಇದಿಷ್ಟನ್ನು ಒಂದು ಸಲ ಹೇಳ್ಕೊಂಡು ಒಂದು ಚೈನ್ ನೋಡಿ. ಮತ್ತೆ ನೆಕ್ಸ್ಟ್ ನೋಡಿ ಇಲ್ಲಿ ನೋಡಿ ಒಂದು ಚೈನ್ ಗ್ಯಾಪ್ ಇದೆಯಲ್ಲ, ಇಲ್ಲಿ ಮತ್ತೆ ಪಫ್ ಸ್ಟಿಚ್. ಒಂದು ಚೈನ್ ಮತ್ತು ನೆಕ್ಸ್ಟ್ ನಾವೀಗ ನೋಡಿ ಇಲ್ಲಿಂದ ನಾವು ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ದೀವಲ್ಲ, ಅಲ್ಲಿಂದ ಅಲ್ಲಿ ಒಂದೊಂದು ಪಫ್ ಸ್ಟಿಚ್ ಹಾಕ್ತಾ ಹೋಗೋದು ಫ್ರೆಂಡ್ಸ್. ಈಗ ನೋಡಿ ಮತ್ತೆ ಇಲ್ಲಿ ಒಂದು ಪಫ್ ಸ್ಟಿಚ್. ಒಂದು ಚೈನ್ ನೋಡಿ ಹೀಗೆ. ಮತ್ತು ನೆಕ್ಸ್ಟ್ ಒಂದೊಂದು ಪಫ್ ಸ್ಟಿಚ್ ಹಾಕ್ತಾ ಹೋಗೋದು. ಒಂದೊಂದು ಚೈನ್ ಗ್ಯಾಪಲ್ಲಿ ಒಂದೊಂದು ಪಫ್ ಸ್ಟಿಚ್. ಒಂದು ಚೈನ್, ಒಂದು ಪಫ್ ಸ್ಟಿಚ್, ಒಂದು ಚೈನ್. ನೋಡಿ ಹೀಗೆ ಫ್ರೆಂಡ್ಸ್, ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ. ನೋಡಿ ಇಲ್ಲಿ ನಾವು ಮಾರ್ಕರ್ ಹಾಕ್ಕೊಂಡಿದ್ದೀನಲ್ಲ, ಸ್ಟಿಚ್ ಮಾರ್ಕರು, ಅಲ್ಲಿ ತನಕ ಹಾಕ್ಕೊಳ್ಳಿ ಇದಿಷ್ಟನ್ನು. ನೋಡಿ ಫ್ರೆಂಡ್ಸ್, ನಾನು ಇದಿಷ್ಟು ಹಾಕ್ಕೊಂಡೆ. ನೋಡಿ ಇಲ್ಲಿ ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ದೀವಲ್ಲ, ನೋಡಿ ನಾವು ಈ ಕಡೆ ಹಾಕ್ಕೊಂಡಿದ್ದೀವಲ್ಲ, ಇಲ್ಲಿ ಅದೇ ರೀತಿ ಈ ಕಡೆನೂ ಹಾಕೋಬೇಕು.
ಒಂದು ಚೈನ್, ಮತ್ತು ನೆಕ್ಸ್ಟ್ ನೋಡಿ ಈ ಗ್ಯಾಪಲ್ಲಿ. ಬಟ್ ನಮಗೆ ಇಲ್ಲಿ 19 ಪಫ್ ಸ್ಟಿಚ್ ಬರಬೇಕು. 19 ಪಫ್ ಸ್ಟಿಚ್ಚು. ಒಂದು ಚೈನು, ಫಸ್ಟಿಗೆ ಪಫ್ ಸ್ಟಿಚ್ ಹಾಕಿದ್ವಲ್ಲ, ಫಸ್ಟ್ ಪಫ್ ಸ್ಟಿಚ್ಚಲ್ಲಿ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ವೈಟ್ ಕಲರ್ ತಗೊಳ್ಳೋಣ. ಮತ್ತೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಪಫ್ ಸ್ಟಿಚ್. ಒಂದು ಚೈನ್, ಪಫ್ ಸ್ಟಿಚ್. ಈಗ ಒಂದೊಂದು ಚೈನ್ ಗ್ಯಾಪಲ್ಲಿ ಒಂದೊಂದು ಪಫ್ ಸ್ಟಿಚ್ ಆಗ್ತಾ ಹೋಗೋದು ಫ್ರೆಂಡ್ಸ್. ಇದೇನು ಚೇಂಜಸ್ ಇಲ್ಲ. ಇಲ್ಲಿ ಡಿಕ್ರೀಸು ಮಾಡಲ್ಲ, ಇನ್ಕ್ರೀಸು ಮಾಡಲ್ಲ. ಈಗ ಯಾವ ರೀತಿ 19 ಪಫ್ ಸ್ಟಿಚ್ ಇದೆಯಲ್ಲ, 19 ಪಫ್ ಸ್ಟಿಚ್ಚೇ ಹಾಕ್ಕೊಂಡು ಹೋಗೋದು. ಸ್ಟಿಚ್, ಒಂದು ಚೈನ್, ಮತ್ತು ನೆಕ್ಸ್ಟ್ ಪಫ್ ಸ್ಟಿಚ್. ಒಂದು ಚೈನ್, ನೆಕ್ಸ್ಟ್ ಪಫ್ ಸ್ಟಿಚ್, ಒಂದು ಚೈನ್, ಹೀಗೆ ಫ್ರೆಂಡ್ಸ್. ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಫಸ್ಟ್ ಪಫ್ ಸ್ಟಿಚ್ಚಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಮತ್ತು ಈಗ ಕಲರ್ ಚೇಂಜ್ ಮಾಡ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಮತ್ತೆ ಪಫ್ ಸ್ಟಿಚ್ ಆಗ್ತಾ ಹೋಗೋದು. ಒಂದು ಚೈನು, ಒಂದು ಪಫ್ ಸ್ಟಿಚ್. ಹೀಗೆ ನೋಡಿ ಫ್ರೆಂಡ್ಸ್. ಹೀಗೆ ನೋಡಿ, ಇಲ್ಲಿ ಹಾಕ್ಕೊಂಡಿದ್ದೀನಲ್ಲ, ಇದೇ ರೀತಿ 19 ಪಫ್ ಸ್ಟಿಚ್. 19 ಪಫ್ ಸ್ಟಿಚ್ಚೇ ಹಾಕ್ಕೊಂಡು ಹೋಗೋದು. ಒಂದು ಪಫ್ ಸ್ಟಿಚ್ಚು, ಒಂದು ಚೈನು, ಒಂದು ಪಫ್ ಸ್ಟಿಚ್ಚು, ಒಂದು ಚೈನು. ಇದೇ ರೀತಿಯೇ ಕಂಟಿನ್ಯೂ ಮಾಡಿ. ನೋಡಿ ಫ್ರೆಂಡ್ಸ್, ನಾನು ಇದಿಷ್ಟುದ್ದು ಹಾಕ್ಕೊಂಡಿದ್ದೀನಿ ಸ್ಲೀವ್ಸ್ನ. ನೋಡಿ, ಇಲ್ಲಿಂದ ಇಲ್ಲಿ ತನಕ 15 ಸೆಂಟಿಮೀಟ್ರ್ ಇದೆ. ನೋಡಿ, ನಾನು ಇಲ್ಲಿಂದ ಇಲ್ಲಿ ತನಕ 16 ರೌಂಡ್ಸ್ ಹಾಕ್ಕೊಂಡಿದ್ದೀನಿ. ನೋಡಿ, ನಾವು ಇಲ್ಲಿಂದ ಸ್ಲೀವ್ ಸ್ಟಾರ್ಟ್ ಮಾಡಿದ್ದೇವಲ್ಲ, ಇಲ್ಲಿಂದ 16 ರೌಂಡ್ ಹಾಕ್ಕೊಂಡಿದ್ದೀನಿ. ಈಗ ಈ ರೀತಿ 3 ಲೈನ್ ನಾವು 3 ರೌಂಡನ್ನು ನಾವು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ.
ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗೋಣ. 1 ಸಿಂಗಲ್ ಕ್ರೋಶೆ. ನೆಕ್ಸ್ಟ್ ಇಂದ 2 1 2 2 ಸಿಂಗಲ್ ಕ್ರೋಶೆ ಆದಮೇಲೆ 1 ಸಿಂಗಲ್ ಕ್ರೋಶೆ. 1 ಮತ್ತು ನೆಕ್ಸ್ಟಿಗೆ 2 1 2 ಅದರ ನೆಕ್ಸ್ಟ್ 1 ನೋಡಿ, ಹೀಗೆ 2 1 2 1 ಹಾಕ್ತಾ ಹೋಗೋದು. ನೋಡಿ, ನೆಕ್ಸ್ಟ್ 2 1 2 ಅದರ ನೆಕ್ಸ್ಟ್ 1 ಅದರ ನೆಕ್ಸ್ಟ್ 2 1 2 1 2. ಫ್ರೆಂಡ್ಸ್, ಇದೇ ರೀತಿಯೇ ಒಂದರಲ್ಲಿ ನೋಡಿ 2 1 2 1 ಇದೇ ರೀತಿ ಹಾಕ್ಕೊಂಡೋಗಿ ಇಷ್ಟು ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಆಯಿತು. ಫಸ್ಟಿಗೆ ನಾವು ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ, ಅಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಮತ್ತೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ. ನೋಡಿ, ಹೀಗೆ ಫ್ರೆಂಡ್ಸ್ ಇದೇ ರೀತಿ ನಾವು 3 ರೌಂಡ್ ಹಾಕೋಬೇಕು. ಈಗ 1 2 ಇನ್ನೊಂದು ರೌಂಡನ್ನು ಹಾಕ್ಕೊಳ್ಳಿ. 3 ರೌಂಡನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಬಾರ್ಡ್ರನ್ನ 3 ರೌಂಡ್ ಹಾಕ್ಕೊಂಡಿದ್ದೀನಿ. 1 2 3. ಈಗ ನೆಕ್ ಬಾರ್ಡ್ರ್ ಹಾಕೋಣ. ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು ಫ್ರೆಂಡ್ಸ್. ಒಂದು ಚೈನ್ ಹಾಕಿದ್ದೀವಲ್ಲ, ಅಲ್ಲೇ 2 ಸಿಂಗಲ್ ಕ್ರೋಶೆ, 2 ಸಿಂಗಲ್ ಕ್ರೋಶೆ, ನೆಕ್ಸ್ಟು 2 ಸಿಂಗಲ್ ಕ್ರೋಶೆ. ಒಂದೊಂದು ಚೈನ್ ಗ್ಯಾಪಲ್ಲಿ ನಾವು 2 2 ಸಿಂಗಲ್ ಕ್ರೋಶೆ ಹಾಕೋಬೇಕು. 1 2 1 2 1 2. ನೋಡಿ, ಇಲ್ಲಿ ಕಾರ್ನರ್ ಹಾಕಿದ್ವಲ್ಲ, ಅಲ್ಲಿ ಕೂಡ 2 ಸಿಂಗಲ್ ಕ್ರೋಶೆ ಹಾಕಬೇಕು. ಹೀಗೆ ತಗೊಂಡು 2 ಸಿಂಗಲ್ ಕ್ರೋಶೆ. ಮತ್ತು ನೆಕ್ಸ್ಟ್ 2 2ನೇ. ನೋಡಿ, ಹೀಗೆ ನೋಡಿ, ಇಲ್ಲಿ ಕಾರ್ನರಲ್ಲಿ ಮಾತ್ರ ಕಾರ್ನರಲ್ಲೂ 2 ಸಿಂಗಲ್ ಕ್ರೋಶೆನೇ ಹಾಕಬೇಕು. ನೋಡಿ, ಈ ಕಾರ್ನರಲ್ಲಿ, ಈ ಕಾರ್ನರಲ್ಲಿ ಎಲ್ಲ ಕಡೆನೂ ನಾವು 2 2 ಸಿಂಗಲ್ ಕ್ರೋಶೆ ಹಾಕ್ಕೊತ ಬರಬೇಕು. ಫುಲ್ ರೌಂಡ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಫಸ್ಟಿಗೆ ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ, ಅಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಮತ್ತೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಹಾಫ್ ಡಬಲ್ ಕ್ರೋಶೆ ಹಾಕ್ತಾ ಹೋಗೋಣ. ನೋಡಿ, ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಹಾಫ್ ಡಬಲ್ ಕ್ರೋಶೆ.
ನೋಡಿ ಹೀಗೆ ನೋಡಿ ಹೀಗೆ ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಹಾಫ್ ಡಬಲ್ ಕ್ರೋಶೆ ಇದೇ ರೀತಿ ಫುಲ್ ಕಂಪ್ಲೀಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಷ್ಟು ಕಂಪ್ಲೀಟ್ ಆಯಿತು. ಫಸ್ಟ್ ನಾವು ಹಾಫ್ ಡಬಲ್ ಕ್ರೋಶೆ ಹಾಕಿದ್ವಲ್ಲ ಅಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಮತ್ತು ಈಗ ಫ್ರಂಟ್ ಪೋಸ್ಟ್ ಹಾಫ್ ಡಬಲ್ ಕ್ರೋಶೆ, ಬ್ಯಾಕ್ ಪೋಸ್ಟ್ ಹಾಫ್ ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಒಂದು ಚೈನ್ ಹಾಕ್ಕೊಂಡು ಫಸ್ಟಿಗೆ ಫ್ರಂಟ್ ಪೋಸ್ಟ್ ಹಾಫ್ ಡಬಲ್ ಕ್ರೋಶೆ, ಆಮೇಲೆ ಬ್ಯಾಕ್ ಪೋಸ್ಟ್ ಹಾಫ್ ಡಬಲ್ ಕ್ರೋಶೆ, ಒಂದು ಫ್ರಂಟ್ ಪೋಸ್ಟ್ ಒಂದು ಬ್ಯಾಕ್ ಪೋಸ್ಟ್, ಬ್ಯಾಕ್ ಪೋಸ್ಟ್ ಒಂದು ಫ್ರಂಟ್ ಪೋಸ್ಟ್. ನೋಡಿ ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್. ನೋಡಿ ಹೀಗೆ ಫ್ರಂಟಿಂದ ಈ ರೀತಿ ತಗೊಂಡು ಫ್ರಂಟ್ ಪೋಸ್ಟ್, ಈ ರೀತಿ ಬ್ಯಾಕ್ ಸೈಡಿಂದ ನೋಡಿ ಹೀಗೆ ಬ್ಯಾಕ್ ಪೋಸ್ಟ್, ಒಂದು ಫ್ರಂಟ್ ಪೋಸ್ಟ್ ಹಾಫ್ ಡಬಲ್ ಕ್ರೋಶೆ, ಒಂದು ಬ್ಯಾಕ್ ಪೋಸ್ಟ್ ಹಾಫ್ ಡಬಲ್ ಕ್ರೋಶೆ. ನೋಡಿ ಹೀಗೆ ಒಂದು ಫ್ರಂಟ್ ಪೋಸ್ಟ್ ಹಾಫ್ ಡಬಲ್ ಕ್ರೋಶೆ, ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್. ಫ್ರೆಂಡ್ಸ್ ಇದೇ ರೀತಿಯೇ ಫುಲ್ ರೌಂಡ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ನಾನು 3 ರೌಂಡ್ ಹಾಕ್ಕೊಂಡಿದ್ದೀನಿ. ಒಂದು ಸಿಂಗಲ್ ಕ್ರೋಶೆ ರೌಂಡು, ಸೆಕೆಂಡ್ ಹಾಫ್ ಡಬಲ್ ಕ್ರೋಶೆ, ಮತ್ತು ನೆಕ್ಸ್ಟು ಹಾಫ್ ಡಬಲ್ ಕ್ರೋಶೆ, ಫ್ರಂಟ್ ಪೋಸ್ಟ್ ಹಾಫ್ ಡಬಲ್ ಕ್ರೋಶೆ, ಬ್ಯಾಕ್ ಪೋಸ್ಟ್ ಹಾಫ್ ಡಬಲ್ ಕ್ರೋಶೆ. ನೋಡಿ ಫ್ರೆಂಡ್ಸ್, ಕಂಪ್ಲೀಟ್ ಆದಮೇಲೆ ಈಗ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಇದು ಬ್ಯಾಕ್ ಸೈಡ್ ಬರುತ್ತೆ, ಇದು ಫ್ರಂಟ್ ಸೈಡು. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಕಮೆಂಟ್ಸ್ ಮೂಲಕ, ನನ್ನ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮೂಲಕ ನಾನು ತಿಳಿಸ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.